ಸೊ ಈಗ ನಾವು ಹೊಟ್ಟೆ ಆರೋಗ್ಯದ ಬಗ್ಗೆ ಮಾತಾಡುವಾಗ ಯಾವ ಹ್ಯಾಬಿಟ್ಗಳು ಫಾರ್ ಎಕ್ಸಾಂಪಲ್ ಲೇಟ್ ನೈಟ್ ಎಚ್ಚರವಾಗಿರುವಂಥದ್ದು ಅಥವಾ ಅತಿಯಾಗಿ ಸ್ಟ್ರೆಸ್ ತಗೊಳ್ಳುವಂಥದ್ದು ಯಾವ ಹ್ಯಾಬಿಟ್ ಹೊಟ್ಟೆಲಿರುವಂಥ ಗುಡ್ ಬ್ಯಾಕ್ಟೀರಿಯಾನ ಎಫೆಕ್ಟ್ ಮಾಡುತ್ತೆ ಅಂದರೆ ನಾಶ ಮಾಡುತ್ತೆ? ಎಸ್, ಓಕೆ. ಸೊ ನಾನು ಈಸಿಯಾಗಿ ನಮ್ಮ ವ್ಯೂವರ್ಸ್ಗೆ ಈಸಿಯಾಗಿರೋ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಒಂದು, ರಾತ್ರಿ 10ರಿಂದ 2 ಗಂಟೆ ಮಲ್ಕೊಂಡ್ರೆ ನಮ್ಮ ಬಾಡಿಯಲ್ಲಿರೋ ಎಲ್ಲ ಸೆಲ್ಸ್ ಪ್ರಾಪರಾಗಿ ರಿಪೇರ್ ಆಗಿ ಒಳ್ಳೆ ಬ್ಯಾಕ್ಟೀರಿಯಾ ಚೆನ್ನಾಗಿ ಬೆಳೆಯುತ್ತೆ. ಓಕೆ. ಓಕೆ, ಸೊ 10ರಿಂದ 2 ಗಂಟೆ ತುಂಬ ಇಂಪಾರ್ಟೆಂಟ್ ಸ್ಲೀಪ್. ನೀವು ಆಮೇಲೆ 8 ಅವರ್ ಮಲಗಿದ್ರೂ ನೋ ಯೂಸ್. ಓಕೆ, ಸೊ ಅದೊಂದು. ಸೆಕೆಂಡ್, ಎಕ್ಸಸೈಸ್ ಮಾಡೋದು. ಎಕ್ಸಸೈಸ್ ಮಾಡಿದಾಗೆಲ್ಲ ಒಳ್ಳೆ ಹಾರ್ಮೋನ್ಸ್, ಎಂಡೋರ್ಫಿನ್ಸ್, ಸೆರೋಟೋನಿನ್, ಡೋಪಮೀನ್ ಅಂತ ಒಳ್ಳೆ ಹಾರ್ಮೋನ್ಸ್ ಇನ್ನೂ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಬ್ಯಾಕ್ಟೀರಿಯಾಗೂ ಫುಲ್ ಕುಷ್ ಚೆನ್ನಾಗಿ ಬೆಳೆಯೋದು. ಓಕೆ, ಆಮೇಲೆ ಇನ್ನೊಂದು ನೀರು. ಆದಷ್ಟು ಜಾಸ್ತಿ ನೀರು ಕುಡಿದ್ರೂ ಬ್ಯಾಕ್ಟೀರಿಯಾ ಬದುಕೊಂಡಿರುತ್ತೆ ಒಳಗಡೆ. ಓಕೆ, ಫೈಬರ್ಸ್. ಮತ್ತು ಫೈಬರ್ಸ್ ನಾವು ಎಷ್ಟಪ್ಪ ತೊಗೊಬೇಕು? ಫೈಬರ್ ಅಂತೀವಿ, ಏನು ತೊಗೊಬೇಕು? ಕರೆಕ್ಟ್. ಓಕೆ, ಇಲ್ಲ ಸುಮ್ಮನೆ ಪೌಡರ್ ತೊಗೊಂಡ್ಬಿಡ್ಬೇಕಾ? ಫೈಬರ್ ಪೌಡರ್? ಯಾಕಂದ್ರೆ ಆ ಹಸ್ಕ್ ಅಂತದೆಲ್ಲ ಬರುತ್ತಲ್ಲ. ಹೌದು, ಹಸ್ಕ್, ಚಿಯಾ ಸೀಡ್ಸ್, ಗೋಂದ್ ಅಂದರೆ ನಮಗೆ ಎಡಿಬಲ್ ಗಮ್, ಗೋಂದ್ ಅಂತ ಹಾಕ್ತೀವಲ್ಲ ಸ್ವೀಟ್ಸ್ಗೆಲ್ಲ. ಸೊ ಇವೆಲ್ಲ ಒಳ್ಳೆ ಪೌಷ್ಟಿಕಾಂಶ ನಮ್ಮ ಬ್ಯಾಕ್ಟೀರಿಯಾಗೆ.